ಕಾರ್ಯಕ್ರಮದ ಮೂಲ ಉದ್ದೇಶ ಅಧ್ಯಕ್ಷರದ್ದು ಏನಾಗಿತ್ತು ಅಂತ ಹೇಳಿದ್ರೆ ದುಂದು ವೆಚ್ಚವನ್ನು ಕಡಿವಾಣ ಹಾಕುವಂಥದ್ದು ಮತ್ತು ಸರಳ ವಿವಾಹಗಳನ್ನು ಪ್ರೋತ್ಸಾಹ ಮಾಡುವಂಥದ್ದು. ಸ್ಪೆಷಲಿ ಈ ಮುಸ್ಲಿಂ ಸಮುದಾಯದಲ್ಲಿ ಈ ಹೈದರಾಬಾದಿನ ಮದುವೆ ಕಲ್ಚರ್ ರೆಪ್ಲಿಕೇಟ್ ಆಗ್ತಾ ಇದೆ. ಮೆಕ್ಯಾನಿಕ್ ಅಸೋಸಿಯೇಷನ್ ಅವರು ನಾವು ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ನಾವು ಇದರಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಟೇಲರ್ ಅಸೋಸಿಯೇಷನ್ ಬಂದು ನಾವೆಲ್ಲರೂ ಇದರಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಟೂ ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನ್ ಅವರು ನಾವು 40 ಜನ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕದ ಗೌರ್ಮೆಂಟ್ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಸಾಹೇಬರು, PW ಮಿನಿಸ್ಟರ್, ಮತ್ತು UT ಖಾದರ್ ಸಾಹೇಬರು ಸ್ಪೀಕರ್, ಮತ್ತು ಜಮೀರ್ ಅಹಮದ್ ಸಾಹೇಬರು ಮಿನಿಸ್ಟರ್, ಮತ್ತು ನಮ್ಮ ಬೋಸರಾಜ್ ಸಾಹೇಬರು ಇರಿಗೇಷನ್ ಮಿನಿಸ್ಟರ್, ಮತ್ತು ನಮ್ಮ ತಾಲೂಕಿನ ಎಲ್ಲ MLA, MP, ಮಾಜಿ MLA ಅವರೆಲ್ಲ ಬರ್ತಾ ಇದ್ದಾರೆ. ಶ್ರೀ ಸೈಯದ್ ಅಕ್ಬರ್ ಪಾಷಾ ಹುಸೇನ್ ದಾರುಸಲಾಂ ಫೌಂಡೇಶನ್ ಮಾನಿ ಅವರ ಮುಖ್ಯಸ್ಥರ ಅವರ ಮಗನ ಮದುವೆ ಸಮಾರಂಭದ ಜೊತೆಗೇನೆ ಸುಮಾರು 121 ಮದುವೆಗಳನ್ನು ಭಾನುವಾರ 18ನೇ ತಾರೀಕು ಮಾನ್ವಿಯಲ್ಲಿ ನಡೀತಾ ಇದೆ. ಮಾನ್ಯರು ಆಗಮಿಸಿದ ಕಾರಣ ತಾಲೂಕು ಆಡಳಿತ ವತಿಯಿಂದ ನಾವು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ. ಮದುವೆ ಅನ್ನೋದು ಒಮ್ಮೊಮ್ಮೆ ತೋರಿಕೆ ಆಗ್ತಾ ಇದೆ. ಅಂಥದ್ರಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಿರೋ ಈ ಫೌಂಡೇಶನ್ ಇದೊಂದು ಎಲ್ಲರಿಗೆ ಮಾದರಿಯಾದಂಥ ಕಾರ್ಯಕ್ರಮ. ಆದರೆ ನಿರೀಕ್ಷೆಗಿಂತ ಮೀರಿ ರಿಜಿಸ್ಟ್ರೇಷನ್ಗಳು ಆಗಿದೆ. ಮನೆಗೆ ಬಳಕೆ ಆಗುವಂಥ ಸ್ಟೀಲ್ ಪಾತ್ರೆಗಳು, ಸಾಮಗ್ರಿಗಳು ಮತ್ತು ಬಟ್ಟೆಗಳು ಇದನ್ನೆಲ್ಲ ಕೂಡ ಅವರು ಸ್ವಂತ ಖರ್ಚಿನಲ್ಲಿ ಕೊಡ್ತಾ ಇದ್ದು 18ನೇ ತಾರೀಕು 1ನೇ ತಿಂಗಳ 2026ರಂದು ನನ್ನ ಮಗನ ಲಗ್ನದಲ್ಲಿ ನನ್ನ ಸಮಾಜದ ಎಲ್ಲ ಬಂಧುಗಳ 121 ಲಗ್ನ ನಾವು ಮಾಡಬೇಕಂತೇಳಿ ಇಚ್ಛಿಸಿದ್ದೀವಿ. ಮತ್ತು ಇದೊಂದು ಧಾರ್ಮಿಕ ಪ್ರೋಗ್ರಾಮ್ ಅಂತ ಹೇಳಿ ಎಲ್ಲರೂ ನಮಗೆ ಆಪರೇಷನ್ ಮಾಡ್ತಾ ಇದ್ದಾರೆ. ಇದು ಯಾಕೆ ಮಾಡಬೇಕಪ್ಪ ಅಂತ ಹೇಳಿದರೆ ನಮ್ಮ ಜನಾಂಗದಲ್ಲಿ ಬಡತನ ಭಾಳ ಕಡಬಡತನ ಇದೆ. ಅವರು ತಮ್ಮ ಜೀವನದಲ್ಲಿ ಏನೋ ಸ್ವಲ್ಪ ದುಡ್ಕೊಂಡಿರ್ತಾರ, 1 ದಿನ 2 ದಿನ ಹೆಚ್ಚು ಖರ್ಚು ಮಾಡಿ ಸರಿ ಮಾಡಿಬಿಡ್ತಾರೆ. ಮಕ್ಕಳದ ಎಜುಕೇಷನ್ ಬಗ್ಗೆ, ಭವಿಷ್ಯದ ಬಗ್ಗೆ ಇವರಿಗೆ ಸ್ವಲ್ಪ ಜ್ಞಾನ ಕಡಿಮೆ ಇದೆ. ಇದಕ್ಕೋಸ್ಕರ ನಾವೇನು ಹೇಳ್ತೀವಿ, 4 ದುಡ್ಡು ಉಳಿಸ್ಕೊಂಡು ಮಕ್ಕಳ ಭವಿಷ್ಯ ಸಲುವಾಗಿ ಮತ್ತು ಅವರ ಎಜುಕೇಷನ್ ಸಲುವಾಗಿ ಇದನ್ನು ಯೂಸ್ ಮಾಡಬೇಕಂತೇಳಿ ನಮ್ಮ ಎಲ್ಲ ಕಳಕಳಿಯ ವಿನಂತಿಯನ್ನು ಮಾಡ್ತಾಯಿದ್ದೀವಿ. ಈಗ ನಮ್ಮ ಈ ಲಗ್ನದಲ್ಲಿ ಕರ್ನಾಟಕದ ಗೌರ್ಮೆಂಟ್ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಸಾಹೇಬರು, PW ಮಿನಿಸ್ಟರ್, ಮತ್ತು UT ಖಾದರ್ ಸಾಹೇಬರು ಸ್ಪೀಕರ್, ಮತ್ತು ಜಮೀರ್ ಅಹಮದ್ ಸಾಹೇಬರು ಮಿನಿಸ್ಟರ್, ಮತ್ತು ನಮ್ಮ ಬೋಸರಾಜ್ ಸಾಹೇಬರು ಇರಿಗೇಷನ್ ಮಿನಿಸ್ಟರ್, ಮತ್ತು ನಮ್ಮ ತಾಲೂಕಿನ ಎಲ್ಲ MLA, MP, ಮಾಜಿ MLA ಅವರೆಲ್ಲ ಬರ್ತಾ ಇದ್ದಾರೆ. ಮುಂದೆ ಬರೋ ದಿನದಲ್ಲಿ ನಮ್ಮ ಜನಗಳಿಗೆ ಸಾಮೂಹಿಕ ಲಗ್ನ ಮಾಡಲಿಕ್ಕೆ ಅವರಿಗೊಂದು ರೂಢ ಬೀಳಲಿ ಅಂತೇಳಿ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಮತ್ತು ತಮ್ಮೆಲ್ಲ ಸಹಕಾರ ಊರ ಮಂದಿ ಮತ್ತು ನಿಮ್ಮ ಅಧಿಕಾರಿಗಳು ಎಲ್ಲ ಮೀಡಿಯಾ ಎಲ್ಲ ಸಹಕರಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ. ವಧುವರರಿಗೆ ನಮ್ಮ ದಾರುಸಲಾಂ ಫೌಂಡೇಶನ್ಲಿದ್ದ ಒಂದು ಕಿಟ್ಟನ್ನು ಕೊಡ್ತಿದ್ದೀವಿ ನಾವು. ಅವರಿಗೆ ಆ ಕಿಟ್ನಲ್ಲೇ ಒಂದು ಅಲ್ಮಾರಿ, ಒಂದು ಮಂಚ, ಮತ್ತು ಅವರು ಹಾಸಿಗೆ, ಮತ್ತು ಅವರು ಬಟ್ಟೆ, ಇಬ್ಬರು ಬಟ್ಟೆ, ಮತ್ತು ಅಡುಗೆ ಮಾಡ್ಕೊಂತ ಸಾಮಾನು, ಒಂದು ಸಂಸಾರಕ್ಕೆ ಏನು ಬೇಕಾಗುತ್ತೋ ಒಂದು ಬಡ ತಂದೆ ಏನು ಕೊಡ್ತಾ ಸಾಧ್ಯ ಅಷ್ಟು ಸಾಮಾನು ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಮತ್ತು ಗೌರ್ಮೆಂಟ್ ಕಡೆಲಿದ್ದ 50,000 ರೂಪಾಯಿ ಅವ್ರಿಗೆ ಬರೋಂಥ ಕೊಡಿಸೋಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ನಾವು ಇದ್ರ ಬಗ್ಗೆ ಚಿಂತೆ ಮಾಡಲಿಲ್ಲ ಅಂದರೆ ಅದಕ್ಕೆ ತಪ್ಪು ಅನ್ನಿಸ್ತದ. ಈ ಕಾರಣದಿಂದ ನಾವು ಈ ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ. ಬರೋ ದಿನದಲ್ಲಿ ಅದೊಂದು ರೂಢ ಬೀಳ್ ಅಂತೇಳಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ದಾರುಸಲಾಂ ಫೌಂಡೇಶನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಸೈಯದ್ ಅಕ್ಬರ್ ಪಾಷಾ ಅವರ ಮಗನ ಮದುವೆ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಾವು ಅನ್ಕೊಂಡಿದ್ವಿ. ಮೊದಲನೇದಾಗಿ ನಾವು 101 ಮದುವೆಗಳನ್ನು ಮಾಡೋಣ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದಾಗ ಅಷ್ಟು ಜನರಿಂದ ಬೆಂಬಲ ಬರ್ತದೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. 1-2-3 ತಿಂಗಳಲ್ಲೇ ನಾವು ಪ್ರಿಪರೇಷನ್ ಅನ್ನು ಮಾಡಿದಾಗ ಇದರ ಅವಶ್ಯಕತೆ ಎಷ್ಟಿದೆ ಅಂತೇಳಿ ನಮಗೆ ಗೊತ್ತಾಯಿತು. 121 ರಿಜಿಸ್ಟ್ರೇಷನ್ಗಳು ಸದ್ಯಕ್ಕೆ ಆಗಿದ್ದಾವೆ.
ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಧ್ಯಕ್ಷರದ್ದು ಏನಾಗಿತ್ತು ಅಂತ ಹೇಳಿದ್ರೆ, ದುಂದು ವೆಚ್ಚವನ್ನು ಕಡಿವಾಣ ಹಾಕುವಂಥದ್ದು ಮತ್ತು ಸರಳ ವಿವಾಹಗಳನ್ನು ಪ್ರೋತ್ಸಾಹ ಮಾಡುವಂಥದ್ದು. ಸೊ ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸ್ಪೆಷಲಿ ಈ ಮುಸ್ಲಿಂ ಸಮುದಾಯದಲ್ಲಿ ಈ ಹೈದರಾಬಾದಿನ ಮದುವೆ ಕಲ್ಚರ್ ರೆಪ್ಲಿಕೇಟ್ ಆಗ್ತಾ ಇದೆ. ಸೊ ಈ ಒಂದು 10-20 ಐಟಮ್ಗಳನ್ನು ಮಾಡುವಂಥದ್ದಾಗಲಿ, ಮದುವೆ ಹೆಸರಲ್ಲಿ ತಮ್ಮ ಶ್ರೀಮಂತಿಕೆಯನ್ನು ತೋರಿಸ್ಕೊಳ್ಳುವಂತಾಗಲಿ, ಈ ಒಂದು ಪರಿಸ್ಥಿತಿ ಬಂದಿದಾಗ ಬಡವರಿಗೆ ಮದುವೆಗಳನ್ನು ಮಾಡಬೇಕು ಅಂತ ಹೇಳಿದ್ರೇನೆ ಒಂದು ದೊಡ್ಡ ಅವರಿಗೆ ಹೆಗಲ ಮೇಲೆ ಭಾರ ಆದಂಗೆ ಆಗ್ತಾ ಇದೆ, ಸ್ಪೆಷಲಿ ಈ ಹೆಣ್ಮಕ್ಳ ತಂದೆ ತಾಯಂದಿರ ಹೆಗಲ ಮೇಲೆ. ಸೊ ಅಂಥ ಸಮಯದಲ್ಲಿ ನಾವು ಇದನ್ನು ಕರೆ ಕೊಟ್ಟಾಗ ಇದಕ್ಕೆ ಜನರಿಂದ ಬಹಳ ಉತ್ತಮ ರೀತಿಯಾದಂಥ ಒಂದು ಬೆಂಬಲ ಸಿಕ್ಕಿದೆ. ನಾವು ಈ ಕಾರ್ಯಕ್ರಮವನ್ನು 18ನೇ ತಾರೀಕಿಗೆ, ಜನವರಿ 18ಕ್ಕೆ ನಗರದ ಅಕ್ಬರಿ ಮಸೀದಿ ಹತ್ರ ಇರುವಂಥ ಆವರಣದಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯಾದಂಥ ಅಚ್ಚುಕಟ್ಟಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಒಂದು 10,000 ಜನರ ಊಟದ ವ್ಯವಸ್ಥೆ, ಮತ್ತು ಅದ್ರ ಜೊತೆಗೆ ಎಲ್ರಿಗೂ ಯಾರೆಲ್ಲ ಮದುವೆಗೆ ಬರ್ತಾ ಇದ್ದಾರೆ ಅವರಿಗೆ ಉಳ್ಕೊಳ್ಳಿಕ್ಕೆ ಭಾಳಷ್ಟು ಶಾಲಾ ಕಾಲೇಜ್ಗಳಲ್ಲಿ ಅವರಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆ, ಅವರಿಗೆ ತಿಂಡಿ ವ್ಯವಸ್ಥೆ, ಅದ್ರ ಜೊತೆಗೆ ಯಾವ ರೀತಿಯಾಗಿ ನಮ್ಮ ಮನೆಗೆ ಬೀಗರು ಬಂದಾಗ ಯಾವ ರೀತಿಯಾಗಿ ಅವ್ರು ನೋಡ್ಕೋಬೇಕೋ ಅಂಥ ಒಂದು ಬೆಂಬಲವನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಳ ಸಂತೋಷದ ವಿಷಯ ಏನು ನಮಗೆ ಅಂತ ಹೇಳಿದರೆ, ಸಾಮುದಾಯಿಕ ಭಾಗಿತ್ವ ಇದರಲ್ಲಿ ಭಾಳ ಚೆನ್ನಾಗಿ ಬಂದಿರುವಂಥದ್ದು. ನಿನ್ನೆ ಮೆಕ್ಯಾನಿಕ್ ಅಸೋಸಿಯೇಷನ್ ಅವರು ನಾವು ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ನಾವು ಇದರಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಟೇಲರ್ ಅಸೋಸಿಯೇಷನ್ ಬಂದು ನಾವೆಲ್ಲರೂ ಇದರಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. 2 ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನ್ ಅವರು ನಾವು 40 ಜನ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಗರದಲ್ಲಿರ್ತಕ್ಕಂಥ ಎಲ್ಲ ಮೌಲ್ವಿಗಳು ನಾವು ನಿಕಾ ಮಾಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲ ಯುವ ಆರ್ಗನೈಸೇಷನ್ಸ್, ಸಂಘಟನೆಗಳೇನಿದ್ದಾವೆ ಅವರು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ನಾವೆಲ್ಲರೂ ಇದಕ್ಕೆ ಒಳ್ಳೆ ಕೆಲಸ ಅಂತೇಳಿ ಪ್ರೋತ್ಸಾಹವಾಗಿ ಕೊಟ್ಟಿರುವಂಥದ್ದು ಒಳ್ಳೆ ಬೆಳವಣಿಗೆ. ಇಂತಹ ಕೆಲಸಗಳು ಕೇವಲ ಮಾನ್ವಿ ರಾಯಚೂರಲ್ಲ, ಎಲ್ಲ ಭಾಗದಲ್ಲಾಗಲಿ, ಕರ್ನಾಟಕದಾದ್ಯಂತ ಇಂಥ ಸರಳ ವಿವಾಹ ಆಗಲಿ ಅಂತೇಳಿ ಇಲ್ಲಿ ನಮ್ಮ ಅಧ್ಯಕ್ಷರ ಒಂದು ಉದ್ದೇಶ ಆಗಿದೆ, ಅವರ ಗುರಿ ಇದಾಗಿದೆ ಅಂತೇಳಿ ಹೇಳ್ತೇನೆ. ಶ್ರೀ ಸೈಯದ್ ಅಕ್ಬರ್ ಪಾಷಾ ಹುಸೇನ್ ದಾರ್ಸಲಾಂ ಫೌಂಡೇಶನ್ ಮಾನಿ ಅವರ ಮುಖ್ಯಸ್ಥರ ಅವರ ಮಗನ ಮದುವೆ ಸಮಾರಂಭದಲ್ಲಿ ಅವರ ಮಗನ ಮದುವೆ ಸಮಾರಂಭದ ಜೊತೆಗೇನೆ ಸುಮಾರು 121 ಮದುವೆಗಳನ್ನು ಈ ಭಾನುವಾರ 18ನೇ ತಾರೀಕು ಮಾನ್ವಿಯಲ್ಲಿ ನಡೀತಾ ಇದೆ. ಈ ಒಂದು ಸದರಿ ಕಾರ್ಯಕ್ರಮಕ್ಕೆ ಕರ್ನಾಟಕದ ರಾಜ್ಯದ ಮಾನ್ಯ ಮಂತ್ರಿಗಳು ಮತ್ತು ವಿಧಾನಸಭಾ ಸಭಾಧ್ಯಕ್ಷರು ಮತ್ತು ಲೋಕೋಪಯೋಗಿ ಇಲಾಖೆಯ ಸಚಿವರು ಮತ್ತು ನಮ್ಮ ಮಾನವೀಯ ಜನಪ್ರಿಯ ಮತ್ತು ರಾಯಚೂರವರಾಗಿರ್ತಕ್ಕಂಥ NM ಬಸವರಾಜ ಸಾಹೇಬರು ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಸೊ ಮಾನ್ಯರು ಆಗಮಿಸಿದ ಕಾರಣ ತಾಲೂಕು ಆಡಳಿತ ವತಿಯಿಂದ ನಾವು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ. ಈಗಾಗಲೇ ನಾವು ಅಲ್ಪಸಂಖ್ಯಾತರ ಇಲಾಖೆಯ ಸಹಾಯಕ ನಿರ್ದೇಶಕರನ್ನು ಕರೆಸಿ ಪೂರ್ವ ಸಿದ್ಧತೆಯನ್ನು ಪರಿಶೀಲನೆ ಮಾಡಿದ್ವಿ. ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿಂದ ಈ ಮದುವೆ ಕಾರ್ಯಕ್ರಮದಲ್ಲಿ ಏನಾದರೂ ಬಾಲ್ಯ ವಿವಾಹ ಆಗ್ತಿದೆಯಾ ಅಂತೇಳಿ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ವಿ. ಮತ್ತು ಜೊತೆಗೇನೆ ಆರೋಗ್ಯ ಇಲಾಖೆಯಿಂದ ಇಲ್ಲಿ ಸೇರಿರ್ತಕ್ಕಂಥ 15,000ರಿಂದ 25,000 ಜನಸಂಖ್ಯೆ ಸೇರೋ ಸಾಧ್ಯತೆ ಇದೆ. ಹೀಗಾಗಿ ಆರೋಗ್ಯ ಇಲಾಖೆಯವರಿಂದ ಏನೇ ಪೂರ್ವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಂತೇಳಿ ಸೂಕ್ತ ನಿರ್ದೇಶನ ಕೂಡ ನೀಡಿದ್ವಿ. ಮತ್ತು ಇನ್ನಿತರವಾಗಿ ಬೇರೆ ಬೇರೆ ಇಲಾಖೆಗೆ ಕೂಡ ನಾವು ರಾಜ್ಯ ಮಟ್ಟದ ಸಚಿವರು ಬರೋದ್ರಿಂದ ನಾವು ಇಲಾಖೆವಾರು ಕೂಡ ಸಭೆಯನ್ನು ಮಾಡಿ ಎಲ್ಲರಿಗೆ ಅವರವರ ಕೆಲಸವನ್ನು ಜವಾಬ್ದಾರಿಯನ್ನು ವಹಿಸಿದ್ವಿ. ಹೀಗಾಗಿ ಸಕಲ ಸಿದ್ಧತೆಯನ್ನು ಮಾಡಿದ್ವಿ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಪಾಲ್ಗೊಳ್ಳೋಕ್ಕೆ ಜನರು ಬರ್ತಾ ಇದ್ದಾರೆಂದು ಮನಗಂಡು ಇಲ್ಲಿ ನಾವೆಲ್ಲರೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಮದುವೆ ಅನ್ನೋದು ಈಗ ಒಮ್ಮೊಮ್ಮೆ ತೋರಿಕೆ ಆಗ್ತಾ ಇದೆ. ಅಂಥದ್ರಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಿರೋ ಈ ಫೌಂಡೇಶನ್ ಇದೊಂದು ಎಲ್ಲರಿಗೆ ಮಾದರಿಯಾದಂಥ ಕಾರ್ಯಕ್ರಮ. ಯಾಕಂದ್ರೆ ಎಲ್ಲರೂ ಒಂದೇ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಬಡವರು ಒಂದು ಕಡೆ ನಮ್ಮವ್ರ ಮದುವೆಗಂತನೇ ಸುಮಾರು ಸಾಲ ಸೂಲ ಮಾಡಿಕೊಂಡು ಅವರು ನಮ್ಮ ಪ್ರದೇಶದಿಂದ ಗೂಳೆ ಹೋಗಿ ಬಾಂಬೆ ಪುಣೆ ಅಂತ ಹೋಗೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಜನರಲ್ಲಿ ಉಳಿತಾಯ ಭಾವನೆ ಕೂಡ ಹೆಚ್ಚಾಗ್ತದೆ, ಮತ್ತೆ ಸಾಮೂಹಿಕ ಭಾವನೆ ಉಂಟಾಗುತ್ತದೆ. ಯಾಕಂದ್ರೆ ಇದು ಆ ಮದುವೆ ಖರ್ಚನ್ನ ಇನ್ನೊಂದು ಕುಟುಂಬದ ಉಪಯೋಗಕ್ಕಾಗಿ ಬೆಳೆಸ್ಕೊಳ್ಳೋಕೆ ಒಂದು ಸೂಕ್ತ ಯೋಜನೆ ಅಂತ ಅನ್ಬೋದು. ಈಗ ದಾರ್ಸಲಾಂ ಫೌಂಡೇಶನ್ ಅವರ ಸಹಯೋಗದೊಂದಿಗೆ ಇಲ್ಲೇನು ಮಾನ್ವಿಯಲ್ಲಿ ಒಂದು ರಾಜ್ಯದಲ್ಲೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಫೌಂಡೇಶನ್ ವತಿಯಿಂದ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅಂತೇಳಿ ಮಾಡ್ತಾ ಇದ್ದಾರೆ. ನಾವು ಆ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಜೋಡಿಗೆ
50,000 ರೂಪಾಯಿ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಕೊಡ್ತಾ ಇದ್ದೀವಿ. ಮತ್ತು ಆಯೋಜಕರಿಗೆ ದಾರುಲ್ ಇಸ್ಲಾಂ ಫೌಂಡೇಶನ್ ಅವರಿಗೆ ಪ್ರತಿ ಜೋಡಿಗೆ 5,000 ರೂಪಾಯಿ ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಯಾಕಂದರೆ ಇಂಥ ಒಳ್ಳೆಯ ಕಾರ್ಯಕ್ರಮ ಚೆನ್ನಾಗಿ ಆಗಲಿ ಅಂತೇಳಿ ನಾನು ಈ ಥರ ದೊಡ್ಡ ಮಟ್ಟದಲ್ಲೇನಾಗಿಲ್ಲ. ಈಗ ಪಕ್ಕದಲ್ಲೇ ಸಿನ್ನೂರಲ್ಲಿ ಈಗ ಒಂದು 2 ತಿಂಗಳ ಹಿಂದೆ ಒಂದು 20 ಜೋಡಿ ತನ ಆಗಿತ್ತು. ಬಟ್ ಇಲ್ಲಿ ಮಾನ್ವಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಆಗಿಲ್ಲ. ಇದೇ ಮೊದಲೇ ಸಾರಿ. ಇದು ಫೌಂಡೇಶನ್ ವತಿಯವರು ಈ ಥರ ನಮ್ಗೆ ಸಹಕಾರ ನೀಡಿದರೆ ನಾವು ನಮ್ಮ ಇಲಾಖೆಯಿಂದ ಪ್ರತಿ ಜೋಡಿಗೆ ಏನೇನು ಸಿಗಬೇಕು ಆ ಥರ ನಾವೆಲ್ಲ ಬಡ ಒಂದು ಕುಟುಂಬಗಳಿಗೆ ಸಹಾಯ ಮಾಡಿಕೊಡ್ತೀವಿ ಅಂತೇಳಿ ಹೇಳ್ತೀವಿ. ಜೀವನ ಅರ್ಥಪೂರ್ಣವಾಗಿ ಮಾಡಬೇಕನ್ನೋಂಥ ಕಾರಣಕ್ಕೋಸ್ಕರ ಈ ದಾರುಸಲಾಂ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಸೈಯದ್ ಅಕ್ಬರ್ ಪಾಷಾ ಸರ್ ಅವರ ಒಂದು ವಿನೂತನವಾದಂಥ ಕಲ್ಪನೆಯೊಂದಿಗೆ ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಮುಸ್ಲಿಂ ಸಮುದಾಯದಲ್ಲಿ ಸರಳ ವಿವಾಹ ಕಾರ್ಯಕ್ರಮ 121ಕ್ಕೂ ಹೆಚ್ಚು ಮದುವೆಗಳು ಆಗ್ತಿರುವಂಥ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಮಾನವೀಯ ರವಿವಾರದಂದು ಜರಗಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯದವರು ಒಟ್ಟಾಗಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಇಸ್ಲಾಂ ಧರ್ಮ ಮತ್ತು ಮೊಹಮ್ಮದ್ ಪೈಗಂಬರ್ ಅವರ ಆಶಯವನ್ನು ಎತ್ತಿಡಿಯುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೆಷ್ಟು ಉರಿದುಂಬಿಸುವಂಥ ಮತ್ತು ಬೆಂಬಲ ಕೊಡ್ತಕ್ಕಂಥ ಅವರಿಗೆ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಭಾಗಿತ್ವ ಮತ್ತು ಒಂದು ವಿಶೇಷತೆ ಒಳಗಡೆ ತಾವು ಭಾಗವಹಿಸಿ ಯಶಸ್ವಿಗೆ ಕಾರಣೀಕರ್ತರಾಗಬೇಕಂತೇಳಿ ನಾನು ಕೋರಿಕೊಳ್ತೇನೆ. ನಮ್ಮ ಹೆಸರು ಮಹಬೂಬ್ ಮದ್ಲಾಪುರ್, ಉಪನ್ಯಾಸಕ. ಮೊದಲನೇದಾಗಿ 101 ಸಾಮೂಹಿಕ ವಿವಾಹ ಅಂತಕ್ಕಂಥ ಒಂದು ಪ್ರಚಾರ ಮಾಡಿದ್ವಿ. ಆದರೆ ನಿರೀಕ್ಷೆಗಿಂತ ಮೀರಿ ಈಗ 121 ರಿಜಿಸ್ಟ್ರೇಷನ್ಗಳು ಆಗಿವೆ. ಈಗಾಗಲೇ ಈ ಎಲ್ಲ ಜೋಡಿಗಳ ಪೂರ್ವಭಾವಿ ಸಭೆಯೂ ಕೂಡ ಆಗಿದೆ. ಮತ್ತು ದಿನಾಂಕ 18ರಂದು ಈ ಸಾಮೂಹಿಕ ವಿವಾಹ ಫಿಕ್ಸ್ ಆಗಿದೆ. ಸೈಯದ್ ಅಕ್ಬರ್ ಪಾಷಾ ಅವರು ದಾರುಸಲಾಂ ಫೌಂಡೇಶನ್ ವತಿಯಿಂದ ತಮ್ಮ ಸ್ವಂತ ಖರ್ಚಿನೊಂದಿಗೆ ಪ್ರತಿ ಜೋಡಿಗೆ ಪಲಂಗ್, ಅಲ್ಮಾರಿ ಮತ್ತು ಮನೆಗೆ ಬಳಕೆ ಆಗುವಂಥ ಸ್ಟೀಲ್ ಪಾತ್ರೆಗಳು, ಸಾಮಗ್ರಿಗಳು ಮತ್ತು ಬಟ್ಟೆಗಳು ಇದನ್ನೆಲ್ಲ ಕೂಡ ಅವರು ಸ್ವಂತ ಖರ್ಚಿನಲ್ಲಿ ಕೊಡ್ತಾ ಇದ್ದು, ಅದ್ರ ಜೊತೆಯಲ್ಲಿ ಸರ್ಕಾರದಿಂದ ಘೋಷಣೆ ಆಗಿರ್ತಕ್ಕಂಥ 50,000 ರೂಪಾಯಿ ಏನು ಘೋಷಣೆ ಆಗಿದೆ ಅದನ್ನು ಕೂಡ ಕೊಡುವ ಒಂದು ವ್ಯವಸ್ಥೆ. ಸೊ ಒಟ್ಟಾರೆಯಾಗಿ ಇದರ ಉದ್ದೇಶ ಇಷ್ಟೇ, ಮುಂದಿನ ಬರುವ ದಿನಗಳಲ್ಲಿ ನಮ್ಮ ಸಮುದಾಯದ ಶ್ರೀಮಂತ ವ್ಯಕ್ತಿಗಳು, ಸಾಮರ್ಥ್ಯವುಳ್ಳ ವ್ಯಕ್ತಿಗಳು ತಮ್ಮ ಮಕ್ಕಳ ಮದುವೆಗಳನ್ನು ಸರಳ ರೀತಿಯಲ್ಲಿ ಮಾಡಿ ಅದೇ ಒಂದು ಖರ್ಚಿನಲ್ಲಿ ಸಮುದಾಯಕ್ಕೆ ಲಾಭವಾಗುವಂತೆ, ಇನ್ನೊಬ್ಬರಿಗೆ ಪ್ರೋತ್ಸಾಹವಾಗುವಂತಹ ಒಂದು ಕೆಲಸ ಮಾಡಬೇಕಂತಕ್ಕಂಥ ಇದರ ಉದ್ದೇಶ. मानवी शहर के हाजी सैयद खलीलुल्लाह कादरी साहब, मानवी उर्फ नासिर पाशा साहब बात कर रहा हूँ। मैं दारुसलाम फाउंडेशन के सदर अकबर पाशा साहब को तहे दिल से शुक्रिया अदा करते हुए जो इज्तिमाई निकाह रखे हैं, वह इज्तिमाई निकाह का बहुत बड़ा पैगाम दिया गया है सबके लिए। जो 18 तारीख जनवरी 18 तारीख बरोज़ इतवार वक्त 10 बजे का दिया गया है, वो टाइम पर है निके हुए, तो बहुत शुक्रिया है। मैं इस जलसे में हमारे डिस्ट्रिक्ट के मिनिस्टर NS बोसरा साहब आ रहे हैं और PWD के मिनिस्टर सतीश जारखेड़ी साहब भी आ रहे हैं और हमारे ज़मीर अहमद खान साहब भी आ रहे हैं। मानवी के MLA हम्पैया नाइक साहब भी आ रहे हैं। ख्वाहिश ग्रहण कर लेना वाले की ख्वाहिश थी। यहाँ इज्तिमा में जो निकाह रखा है, आम ये नहीं अपने अपने जज्बा को कम करके है ना एक इस्लामी तरीके से निकाह करने की एक आदत डालने के लिए मैं दारुसलाम के अध्यक्ष सदर साहब से मैं जो रखे हैं वो बहुत अच्छा मौका दिया गया है। इसी शहर का हर ज़िलों में ये मौका रख कर है हर ज़िलों में एक कामयाब करे तो बहुत अच्छा होता। हमारे पास ये कामयाब नहीं होने के अंदेशा रहते थे, अब हम सब मिलकर सपोर्ट देकर है ये जलसे को हम कामयाब करेंगे बोल के इज़हार ख्याल करते हैं।